ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಇವತ್ತು ನೊಂದ ಸಂತ್ರಸ್ತೆ ಅಂತ ಹೇಳಲು, ಅನಿಟ್ರ್ಯಾಪ್ ಸಂತ್ರಸ್ತೆ ಅಂತ ಹೇಳಲು, ಅಥವಾ ಯಾವ ರೀತಿ ನಾವು ನಿಮಗೆ ತಿಳಿಸ್ಬೇಕು, ಏಕೆಂತ ಹೇಳಿದ್ರೆ ಒಂದು ಸಾಮಾಜಿಕ ಜಾಲತಾಣ ಜನರಿಗೆ ತಿಳಿಸ್ಬೇಕಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಯಾವ ರೀತಿ ತಿಳಿಸ್ಬೇಕು ಎಂಬುದರ ಬಗ್ಗೆ ಕ್ಲಿಯರಿಟಿನೇ ಇಲ್ಲದ ರೀತಿಯಲ್ಲಿ ಈ ಕೇಸ್ ನಡೀತಾ ಇದೆ. ಯಾವ ಕೇಸು ಅಂತ ಹೇಳ್ತೀರಾ? ಏನು ಮೊನ್ನೆ ಹನಿ ಟ್ರ್ಯಾಪ್ ಅಲ್ಲ ಮನಿ ಟ್ರ್ಯಾಪ್ ಅಂದ ಚನ್ನಬಸಪ್ಪನ ಸ್ಟೋರಿ. ಅಲ್ಲಿ ಹೇವನ್ ಈ ಸಂತ್ರಸ್ತೆ ಹೇಗೀಗ ತಾಯಿ ಹಳದು ಕರೆಯೋದು, ಆ ತಾಯಿ 2 ಮಕ್ಕಳಿರೋದು, ಯಾಕೆ ಅಂತ ಹೇಳಿದ್ರೆ ಈಗ ಪೂರ್ತಿ ಕ್ಲಿಯರ್ ಆಗಿ ಗೊತ್ತಾಗಿದೆ. ಇವತ್ತು ಬೆಳಗ್ಗೆ ಚನ್ನಬಸಪ್ಪ ಅಂದ್ರೆ ಇಬ್ರು ಜೊತೆಯಲ್ಲೇ ಮಾಡಿರ್ತಕ್ಕಂಥದ್ದು ಇದು ವಿಡಿಯೋ. ಯಾಕೆಂದ್ರೆ ಪಕ್ಕದಲ್ಲಿ ಸಹ ಚನ್ನಬಸಪ್ಪನವ್ರು ಕೂತ್ಕೊಂಡಿದ್ದಾರೆ. ಕೃಷ್ಣಪ್ಪ ರಾಹುಲ್ ಹೆಸರು ಮಾತ್ರ ಕೇಳಿ ಬರ್ತಾ ಇಲ್ಲ. ರಾಹುಲ್ ಯಾಕೆ ಬಂದಿದ್ದ ಏನು ಅಂತ ಪೊಲೀಸ್ನವ್ರು ಎನ್ಕ್ವೈರಿ ಮಾಡ್ತಾರೆ. ಆದ್ರೆ ಇಲ್ಲಿ ಈ ಸಂತ್ರಸ್ತೆ ಹೇಳ್ತಾ ಇರ್ತಕ್ಕಂಥ ವಿಚಾರಕ್ಕೂ ಈ ಪೊಲೀಸ್ನವರು ನೀವು ಸೈನ್ ಮಾಡಲೇಬೇಕು ಅಂತ ಕೋರ್ಟ್ಸಲ್ಲಿ ಮಾಡಿಸ್ಕೊಂತಾರೆ ಬಿಡಿ. ಯಾಕಂದ್ರೆ ನಾನು ಸಹ ಸುಮಾರು ಕೇಸ್ಗಳಲ್ಲಿ ನೋಡಿದ್ದೀನಿ. ಮೇನ್ ಈ ಕೇಸ್ಗಳ ದಾರಿ ತಪ್ಪಿಸುವಂತ ತಾಕತ್ತಿರೋದು ತನಿಖಾಧಿಕಾರಿಗೆ. ಯಾಕಂದ್ರೆ ಆ ಕೇಸಿಗೆ ಆ ತನಿಖಾಧಿಕಾರಿ ಏನ್ ಮಾಡಬೇಕು ಅದನ್ನೆಲ್ಲ ಮಾಡ್ತಾನೆ. ಈ ಕಡೆ ಹೆಣ್ಣುಮಗಳ ಮಾತು ನಂಬಬೇಕು ಅಥವಾ ಈ ಪೊಲೀಸ್ನವ್ರ ಮಾತು ನಂಬಬೇಕು ಅನ್ನೋ ಒಂದು ಕನ್ಫ್ಯೂಷನ್. ಯಾಕೆ ಅಂತ ಹೇಳಿದ್ರೆ SP ಸಾಹೇಬರು ಸಹ ಈಗಾಗಲೇ ಕ್ಲಿಯರ್ ಆಗಿ ಹೇಳಿದ್ರು ನಮಗೆ ಮೊನ್ನೆ ಒಂದು ವಿಡಿಯೋದಲ್ಲಿ ಸಹ. ಈ ತರ ಆಗಿತ್ತು, ಈ ತರ ಹೋಗಿದ್ರು, ಈ ತರ ವಿಡಿಯೋ ಮಾಡ್ತಾ ಇದ್ರು, ಈ ತರ ಹೇಳಿದಾಗ ನಾವು ಪಬ್ಲಿಕ್ ಆಗಿ ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಮಾಧ್ಯಮದಲ್ಲಿ ಆಗ್ತೋರ್ ಮೇಲೆ ಅವ್ರು ಯಾರೋ ಅಂತಾರಂತೆ ಚಿಕ್ಕ ಮಕ್ಕಳೇನೋ ಡೆಫಾರ್ಮೇಶನ್ ಕೇಸ್ ಅಂತೆ, ಅದಂತೆ ಇದಂತೆ. ಬಟ್ ಇಲ್ಲಿ ಯಾರ ಮೇಲಾದ್ರೂ ಕೇಸ್ ಹಾಕೊಳ್ಳಿ ಕಾನೂನಿಗಿಂತ ದೊಡ್ಡವ್ರು ಯಾರು ಇಲ್ಲ. ಆದ್ರೆ ಇಲ್ಲಿ ಸ್ಥಳಕ್ಕೆ ನೀವು ಹೋಗಿದ್ದು ಯಾವುದಕ್ಕೆ, ಏನು ಎತ್ತ ಅನ್ನೋದಕ್ಕಿಂತಲೂ ಈ ಒಬ್ಬ ಹೆಣ್ಣು ಮಗಳು ಅಳ್ತಾ ಇರ್ತಕ್ಕಂಥ ವೇದನೆಯನ್ನ ನೋಡಕ್ ಆಗ್ತಾ ಇಲ್ಲ. ಅದಕ್ಕೆ ಈ ಪೊಲೀಸ್ನವರು ಏನ್ ಹೇಳ್ತಾರೆ ಅಥವಾ ಈ ತನಿಖೆ ಯಾವ ಹಂತಕ್ಕೆ ಹೋಗಿ ಮುಟ್ಟುತ್ತೆ. ಈ ಹೆಣ್ಮಕ್ಳು ಹೇಳ್ತಾಳೆ ನಾನು ಅನಿಟ್ರಾಪ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಂತ. ಒಬ್ಬ ಸ್ಟಾಫ್ ನರ್ಸು. ಇದನ್ನ ಯಾವ ರೀತಿ ನಾವು ತಿಳಿಸ್ಬೇಕು ಹೊರಗಿನ ಪ್ರಪಂಚಕ್ಕೆ? ಅನಿಟ್ರಾಪ್ ಅಂತಂದ್ರೆ ಬಹಳ ಜನಕ್ಕೆ ಗೊತ್ತಿರೋದಿಲ್ಲ. ಅನಿಟ್ರಾಪ್ ಅಂತ ಹೇಳಿದ್ರೆ ಈಗ ಏನೋ ಹೇಳ್ತಾರೆ, ನಮ್ಮ ಹಳ್ಳಿ ಸೈಡ್ ಬಹಳ ಚೆನ್ನಾಗಿ ಹೇಳ್ತಾರೆ, ತಲೆ ಹಿಡಕರು ಅಂತ. ಅನಿಟ್ರಾಪ್ ಯಾಕೆ ಮಾತುಗಳನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ಈ ಕೇಸಿಗೆ ಸಂಬಂಧಪಟ್ಟ ಮಾತಾಡ್ತಾ ಇಲ್ಲ. ಹಿಂದೆ ಅನಿಟ್ರ್ಯಾಪ್ ಅಂದ್ರೆ ಮೊದಲಿಂದಲೂ ಬರ್ತಾ ಇದ್ದಾವೆ. ಅನಿಟ್ರ್ಯಾಪ್ ಅಂದ್ರೆ ಅದು ದುಡ್ಡುಗೋಸ್ಕರ ಸಮಾಜ ಘಾತಕರನ್ನ ಕರೆದು ಅವರಿಂದ ಬಾಯಿ ಬಿಡಿಸೋದಕ್ಕೋಸ್ಕರ ಹಿಂದೆಲ್ಲ ನಡೀತಾ ಇದ್ವು. ಇವಾಗ ಅದು ಬೇರೆ ಮಟ್ಟಕ್ಕೆ ಆಗಿದೆ. ಮಠಾಧಿಪತಿಗಳಿಗೂ ಬಿಟ್ಟಿಲ್ಲ ಅನಿಟ್ರ್ಯಾಪ್. ಈಗ ಈ ಹೆಣ್ಮಗಳು ಅವಳ ಸ್ನೇಹಿತೆ ಜೊತೆ ಹೋಗಿದ್ದೆ, ಇಂಜೆಕ್ಷನ್ ಮಾಡೋದಕ್ಕೆ ಹೋಗಿದ್ದೆ. ಇಲ್ಲಿ ಇದನ್ನ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಆ ಹೆಣ್ಣು ಮಗಳಿಗೆ ಅಂದ್ರೆ ಸಂತ್ರಸ್ತೆಗೆ ನ್ಯಾಯ ಸಿಗುತ್ತೆ? ಬಟ್ ಇಲ್ಲಿ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪತ್ರಿಕಾ ಭವನದಲ್ಲಿ, ದಾವಣಗೆರೆ ಪತ್ರಿಕಾ ಭವನದಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆ. ಇದನ್ನು ಕೂಲಂಕುಷವಾಗಿ ದಾವಣಗೆರೆ ಜಿಲ್ಲಾ ವರಿಷ್ಠಾಧಿಕಾರಿಗಳು ಕೂಡಲೇ ಇದನ್ನು ನೀವು ತಿಳ್ಕೋಬೇಕು. ಪಂಚಾಯತಿಗೆ ಹೋಗಿದ್ರು ಅಥವಾ ಮಾಡಕ್ಕೆ ಹೋಗಿದ್ರು ಅಥವಾ ನೋಡಕ್ಕೆ ಹೋಗಿದ್ರು ಅಥವಾ PP ಮನೆಗೆ ಯಾಕೆ ಹೋಗಿದ್ರು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಕೆಲವು ಸರ್ಕಾರಿ ಅಧಿಕಾರಿಗಳನ್ನ ಅಂತ ಬಂದಾಗ ಬಿಡಿ ಆಯ್ತು ನೋಡೋಣ, ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನು ಕಂಪ್ಲೀಟ್ ಸ್ಟೋರಿಯನ್ನು ತಿಳಿಸ್ತೀನಿ. ಇವ್ರು ಅಲ್ಲಿಗೆ ಹೋಗಿದ್ಯಾಕೆ, ಅವ್ರು ಅಲ್ಲಿ ಅಟ್ಯಾಕ್ ಮಾಡಿದ್ಯಾಕೆ. ಬಟ್ ಪೊಲೀಸ್ನವರು ಒಂದು ಕ್ಲಿಯರಿಟಿ ಕೊಡಬೇಕು. SP ಅವರು ಒಬ್ಬರೇ ಕೊಡಬೇಕು ಅಂತ ಎಲ್ಲೂ ಆದೇಶ ಇಲ್ಲ. ನಿಮ್ಮ ಸ್ಟೇಷನ್ ಲಿಮಿಟ್ ಅಲ್ಲೇ ನೀವು ಕೊಡಬಹುದು. ಇಲ್ಲಿ ದ್ವೇಷದ ರಾಜಕೀಯನೋ ಅಥವಾ ದ್ವೇಷಕ್ಕೋಸ್ಕರ ನೀವು ಹಾಕಿರ್ತಕ್ಕಂಥ ಯೂನಿಫಾರ್ಮ್ ಅನ್ನ, ಅಂದ್ರೆ ಇದು ನಮ್ಮ ವಿದ್ಯಾನಗರ CPI ಅಂದ್ರೆ ಇನ್ಸ್ಪೆಕ್ಟರ್
ದ್ವೇಷ ಅಂತ ಹೇಳ್ತಾರೆ. ನೋಡೋಣ, ಇವತ್ತು ಸಂಜೆ ನಾನು ಅವರಿಗೆ ಕರೆ ಮಾಡಿಬಿಟ್ಟು ಕಂಡು ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ನಮಸ್ಕಾರ.